ನಾನು ಕೋಲಾರ್ ಫುಟ್ಬಾಲ್ ಕ್ಲಬ್ಬಿಂದ ಸೆಕ್ರೆಟರಿ ಮೊಹಮ್ಮದ್ ರಫೀಕ್ ಖಾನ್ ಅಂತ. ನಮಗೆ ಶ್ರೀ ವಿಶ್ವೇಶ್ವರ ಕ್ರೀಡಾಂಗಣದಿಂದ ತೊಂದರೆ ಆಗೋದ್ರಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಕ್ಲಬ್ಬಲ್ಲಿ ನಾವು ಮಕ್ಕಳನ್ನ ಚಿಕ್ಕ ಮಕ್ಕಳ ಅಂಡರ್ 16 ಅಂತ ಹೇಳ್ಬಿಟ್ಟು ನಾವು ತಯಾರು ಮಾಡ್ತಾಯಿದ್ದೀವಿ. ಮತ್ತು ಅಂಡರ್ 19 ಅಂಡರ್ 16 ಇಯರ್ ಲೆವೆಲಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸುಮಾರು ಮಕ್ಕಳು ಇಲ್ಲಿಂದ ಡಿವಿಷನ್ಸ್ ಆಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 7 ಜನ ಬೆಂಗಳೂರಲ್ಲಿ ಡಿವಿಷನ್ಸ್ ಆಡ್ತಾ ಇದ್ದಾರೆ. ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ಗೆ ತರಬೇಕಂತ ಹೇಳ್ಬಿಟ್ಟು ಫುಟ್ಬಾಲ್ ಬೆಳೆಸ್ಬೇಕಂತ ಹೇಳ್ಬಿಟ್ಟು ನಾವು ತುಂಬ ತಾಪತ್ರೆ ಪಡ್ತಾ ಇದ್ದೀವಿ. ಬಟ್ ನಮಗೆ ಇಲಾಖೆಯಿಂದ ಯಾವ ರೀತಿಯ ಸಹಕಾರ ಮತ್ತು ಸಪೋರ್ಟ್ ಯಾವುದೂ ಸಿಗ್ತಾ ಇಲ್ಲ. ಆಡೋದಕ್ಕೂ ನಾವು ದುಡ್ಡು ಕೊಟ್ಟು ಆಡ್ತಾ ಇದ್ದೀವಿ. ಮತ್ತು ಆ ಆಡೋದಕ್ಕೂ ನಮಗೆ ಮಿತಿಗಳು ಅಂದರೆ ಲಿಮಿಟೇಷನ್ಸ್ ಹಾಕ್ತಾ ಇದ್ದಾರೆ. ಇಷ್ಟು ಅವರಲ್ಲೇ ನೀವು ಆಡಬೇಕು, ಇಷ್ಟು ಫೀಸ್ ಕಟ್ಟಬೇಕು, ಯಾರು ಅನ್ಲಿಮಿಟೆಡ್ ಆಗಿ ಬರಬಾರ್ದು, ಆಚೆ ಕಡೆ ಹೋಗಬಾರ್ದು, ಮತ್ತು ಒಳಗಡೆ ಇರೋರು ಏನಕ್ಕೂ ಸ್ಪಂದಿಸಬಾರ್ದು, ಅದು ಇದು ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಅಥ್ಲೆಟಿಕ್ಸ್ ಕೋಚ್ ವೆಂಕಟೇಶ್ ಅಂತ ಇದ್ದಾರೆ. ಅವರು ಇಲ್ಲಿ ಕೋಚ್ ಆಗಿದ್ದಾರಾ ಇಲ್ಲ ವಾರ್ಡನ್ ಆಗಿದ್ದಾರಾ ಇಲ್ಲ ಸೆಕ್ಯೂರಿಟಿ ಕಂಪ್ಲೀಟ್ ಮೇಂಟೆನೆನ್ಸ್ ಆಗಿದ್ದಾರಾ ನಮ್ಗೆ ಅರ್ಥ ಆಗಲಿಲ್ಲ. ಬಟ್ ಎಲ್ಲದಕ್ಕೂ ಅವರೇ ತಲೆ ಕೊಡೋದು, ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡೋದು ಅವರೇ. ಯಾಕಂದರೆ ಸುಮಾರು ಗ್ರೌಂಡು 1.5 ವರ್ಷದಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ, ಗ್ರೌಂಡ್ ತುಂಬ ಹಾಳಾಗಿದೆ, ದಯವಿಟ್ಟು ತುಂಬಾ ಹಾಳಾಗಿದೆ, ಹದಗೆಟ್ಟೋಗಿದೆ. ಯಾಕಂದರೆ ಎಲ್ರಿಗೂ ಇದು ಗ್ರೌಂಡ್ ಬೇಕಾಗಿರೋದು. ಯಾಕಂದರೆ ಎಲ್ಲರೂ ಅಥ್ಲೆಟ್ ಅಂದರೆ ಸ್ಪೋರ್ಟಿವ್ ಅಂದರೆ ಎಲ್ಲರ ಸ್ಪೋರ್ಟಿವ್ ಆಗಿ ಎಲ್ಲ ಸ್ಪೋರ್ಟಿಗೂ ಸಹಕಾರ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್. ಬಟ್ ಏನಂದರೆ ಮೇಂಟೆನೆನ್ಸ್ ಆಗದೆ ಇದ್ರೆ, ಯಾಕಂದರೆ ಶಾರ್ಟ್ ಪುಟ್ ಹಾಕಿದ್ರೆ ಹಳ್ಳಿಗಳು ಬೀಳುತ್ತೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಆ ಹಳ್ಳಿಗಳು ಬಿದ್ದಾಗ ಫುಟ್ಬಾಲ್ ಪ್ಲೇಯರ್ ಆ ಹಳ್ಳಿಗಳಲ್ಲಿ ಕಾಲಿಟ್ಟರೆ ಟ್ವಿಸ್ಟ್ ಆಗಿ ನೀ ಔಟ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಕಲ್ ಟ್ವಿಸ್ಟ್ ಆಗಿ ಆ್ಯಂಕಲ್ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸುಮಾರು 4-5 ಜನ ನಮ್ಮ ಟೀಮಿಂದ ಫ್ರ್ಯಾಕ್ಚರ್ ಆಗಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ. ಆದ್ದರಿಂದ ನಾವು ತುಂಬ ಸಲ ಹೇಳಿದ್ದೀವಿ, ಒಂದು ರೋಲರ್ ಹೊಡಿಸಿ ಮೇಂಟೈನ್ ಮಾಡಿ ಕರೆಕ್ಟಾಗಿ, ನೀರು ಕರೆಕ್ಟ್ ಟೈಮ್ ಆಗಿಬಿಡಿ. ಇಲ್ಲ, ಒಂಥರ ಕೆರೆಯಲ್ಲಿ ನೀರು ಬಿಡ್ತಾರಲ್ಲ ಆ ರೀತಿ ಗ್ರಾಸ್ ಮೇಲೆ ನೀರು ನಿಂತಿರುತ್ತೆ. ಅಂತ ನಿಲ್ತಿರೋ ಕಡೆ ಮೇಂಟೆನೆನ್ಸ್ ಎಲ್ಲಾಗುತ್ತೆ, ಗ್ರಾಸ್ ಎಲ್ಲ ಹಾಳಾಗಿಬಿಡುತ್ತೆ. ಪ್ರಾಕ್ಟೀಸ್ ಮಾಡೋ ಟೈಮಿಗೆ ನೀರು ಹಾಕ್ತಾರೆ, ಮತ್ತೆ ಹೇಳ್ತಾರೆ ಫುಟ್ಬಾಲ್ ಗ್ರೌಂಡ್ ಅಲ್ಲ ಇದು, ಇದರಲ್ಲಿ ಬರೀ ಅಥ್ಲೆಟಿಕ್ಸ್ ಗ್ರೌಂಡ್ ಕೊಟ್ಟಿರೋದು, ಇದು ಫುಟ್ಬಾಲ್ಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೋಡಿದ್ರೆ ಫುಟ್ಬಾಲ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಯಾಕಂದರೆ ಶುರುವಾದಾಗ ನಾವೇ ಸ್ಟಾರ್ಟ್ ಮಾಡಿ ಪೋಲುಗಳು ಇಡಿಸಿ ಒಂದು ಡಿವಿಷನ್ಸ್ ಲೆವೆಲ್ ಫುಟ್ಬಾಲ್ ಮಾಡಿಸಿದ್ವಿ ಇಲ್ಲೇ. ಸುಮಾರು 18 ಟೀಮ್ ಡಿಸ್ಟಿಕ್ಕಿಂದ ಅಂದರೆ ಕರ್ನಾಟಕ ಸ್ಟೇಟಿಂದ 18 ಡಿಸ್ಟಿಕ್ ಬಂದು ಇಲ್ಲಿ ಆಡಿದ್ರು. ಅವಾಗ ಆಡಿದಾಗ ಇಲ್ಲದೆ ಇದ್ದಿದ್ದು ಗ್ರೌಂಡ್ ಈಗ ಮತ್ತೆ ಆಲ್ ಆಫ್ ಎ ಸಡನ್ ಹೆಂಗೆ ಚೇಂಜ್ ಆಯಿತು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಮತ್ತು ಇಲ್ಲಿ ಫುಟ್ಬಾಲ್ ಅನ್ನೋದು ಒಂದು 3 ಅವರ್ ಆಡಿದ್ರೆ ಒಂದು ½ ಅವರ್ ಸ್ಟಾಮಿನಾ ಪಡುವಂಥ ಪ್ರಾಕ್ಟೀಸ್ ಮಾಡಿದ್ರೆ, ಫುಟ್ಬಾಲಿಗೆ 1 ಅವರ್ ಅಂತ ಹೇಳ್ಬಿಟ್ಟು ನಾವು ಕೊಟ್ಟರೆ ನಾವು ಎಲ್ಲಿ ಆಡಿಸೋದು, ಮಕ್ಕಳಿಗೆ ಎಲ್ಲಿ ಟ್ರೈನಿಂಗ್ ಕೊಡೋದು, ಎಂಥ ಕಡೆ ಟ್ರೈನಿಂಗ್ ಕೊಡೋದು. ದಯವಿಟ್ಟು ಇದನ್ನು ನಾನು ಏನಂದರೆ ನಾನು ಆ್ಯಸ್ ಅ ಸೆಕ್ರೆಟರಿ ನಾನು ಪ್ರೋತ್ಸಾಹ ಕೊಡಿ. ಯಾಕಂದರೆ ಯುವ ಸಬಲೀಕರಣ ಇಲಾಖೆಯಿಂದ ಪ್ರೋತ್ಸಾಹ ನಮಗೆ ಏನೂ ಸಿಗ್ತಾ ಇಲ್ಲ. ಒಂದು ಬಾಲ್ ಕೊಡ್ತೀವಿ ಅಂತ ಹೇಳಿದ್ರು, ನಾವು ಅವ್ರ ಹತ್ರ ಎನ್ರೋಲ್ಮೆಂಟು ಮಾಡಿದ್ವಿ. ಎನ್ರೋಲ್ಮೆಂಟ್ ಅಂದರೆ ಪ್ರಮಾಣ ಪತ್ರ ಎಲ್ಲ ಇದೆ ನಮ್ಮ ಹತ್ರ, ಮಾನ್ಯತಾ ಪತ್ರ ನಾವು ರಿಜಿಸ್ಟ್ರೇಷನ್ ಮಾಡಿರೋದು ಯೂತ್ ಆಫೀಸಲ್ಲಿ. ಬಟ್ ಏನಂದರೆ ನಮಗೇನು ಪ್ರೋತ್ಸಾಹ ಅವ್ರ ಕಡೆಯಿಂದ ಏನೂ ಸಿಗ್ತಾಯಿಲ್ಲ. ಒಂದು ಬಾಲ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಒಂದು ವರ್ಷ ಮೇಲಾಯಿತು, ಗ್ರೌಂಡೇ ಕೊಡ್ತಾ ಇಲ್ಲ ನಮಗೆ. ಮ್ಯಾಚ್ ಆಡೋಕ್ಕೂ ಒಂದು ಮಿತಿ ಇದೆ. ಈಗ ಪ್ಲೇಯರ್ಗಳು ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಬೇರೆ ಟೀಮ್ ಅವ್ರ ಜೊತೆಲಿ ಮ್ಯಾಚ್ ಆಡಬೇಕು. ಅದು ಡಿಸ್ಟಿಕ್ ಒಳಗಡೆ ಇರುತ್ತೆ, ಡಿಸ್ಟಿಕ್ ಆಚೆ ಕಡೆ ಟೀಮ್ಗಳು ಬರುತ್ತೆ. ಅದಕ್ಕೂ 5,000 ಫೀಸ್ ಕೊಟ್ಟು ಫುಲ್ ಡೇ ತೊಗೊಳ್ಳಿ ನೀವು ಅಂತ ಕೇಳ್ತಾರೆ. 1 ಅವರ್ 1.5 ಅವರ್ ಆಡೋ ಟೈಮಿಗೆ ನಾವು ಫುಲ್ ಡೇ 5,000 ಕೊಟ್ಟು ಹೆಂಗೆ ಪರ್ಮಿಷನ್ ತೊಗೊಳ್ಳಿ? ಯಾಕಂದರೆ ನಾವಿಲ್ಲೆಲ್ಲ ಚಾರಿಟಿಯಲ್ಲಿ ಮಾಡ್ತಾ ಇರೋದು, ನಾವೆಲ್ಲ ಕೆಲಸ ಮಾಡಿ ನಮ್ಮ ಕೈಯಿಂದ ಹಾಕ್ಕೊಂಡು ಮಕ್ಕಳಿಗೆ ಏನು ಬೇಕಾದರೂ ನಾವು ಸ್ಪಾನ್ಸರ್ಶಿಪ್ ತೊಗೊಂಡು ಹುಡ್ಕೊಂಡ್ಬಂದು ಮಕ್ಕಳಿಗೆ ಬೂಟ್ಸು, ಜೆರ್ಸೀಸು ಎಲ್ಲ ಸ್ಲಮ್ ಕಡೆಯಿಂದ ಇರೋದು. ಯಾಕಂದರೆ ಮೇನ್ ನಮ್ಮ ಮೋಟೋ ಇರೋದು ಡ್ರಗ್ ಫ್ರೀ ಇಂಡಿಯಾ ಮಾಡಬೇಕಂತ, ಡ್ರಗ್ ಫ್ರೀ ಕೋಲಾರ್ ಮಾಡಬೇಕಂತ. ಆಲ್ಮೋಸ್ಟ್ ಎಲ್ಲ ಕಡೆ KGF ಅಲ್ಲೂ ಈ ಇನಿಷಿಯೇಟಿವ್ ಮಾಡಿದ್ದಾರೆ, ಅದರಿಂದ ನಮಗೂ ಇಷ್ಟ ಆಯಿತು. ಬಟ್ ನಾವು 1.5 ವರ್ಷದಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಬಟ್ ಏನಂದರೆ ಈ ಇನಿಷಿಯೇಟಿವ್ ನಾವು ಯಾರಿಗೂ ತೋರಿಸ್ಕೊಡ್ಲಿಲ್ಲ. ಬಟ್ ನಮಗೆ ಯಾರೂ ಸಪೋರ್ಟ್ ಕೊಡಿ. ಈ ವ್ಯವಸ್ಥೆ ನಾವು DC ಅವ್ರ ಹತ್ರನೂ ತೊಗೊಂಡು ಹೋಗಿದ್ವಿ. ಬಟ್ ಏನಂದರೆ ಅದಕ್ಕೆ ಅವ್ರ ಕಡೆಯಿಂದನೂ ಏನೂ ಸಹಕಾರ ಸಿಗಲಿಲ್ಲ ನಮಗೆ. ಬಟ್ ಇವತ್ತು ಹೋಗಿದ್ವಿ, ಬಟ್ ಅವರು ಸಿಗಲಿಲ್ಲ ನಮಗೆ, ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದರು. ಸದ್ಯಕ್ಕೆ ನಮಗೆ ಗ್ರೌಂಡ್ ಮೇಂಟೆನೆನ್ಸ್ಗೆ ಏನಾದರೂ ಒಂದು ಮಾಡಿಕೊಡಿ. ಸದ್ಯಕ್ಕೆ ಲೈಟ್ಗಳಿಲ್ಲ, ಅಲ್ಲಿ ಲೈಟ್ಗಳಿಲ್ಲ, ಪ್ರಾಕ್ಟೀಸ್ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಈಗ 15th ಆಗಸ್ಟ್ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಇವತ್ತಿಂದಾನೇ ಅವ್ರು ಮೇಂಟೆನೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 15 ಡೇಸ್ ತೊಗೊಳ್ಳೋರು ಪ್ರತಿ ವರ್ಷ, ಈ ವರ್ಷ 1 ತಿಂಗಳು 5 ದಿವಸ ತೊಗೊಳ್ತಾ ಇದ್ದಾರೆ. ವರ್ಷಕ್ಕೆ 2 ಟೈಮ್ ತೊಗೊಳ್ಳೋದು ಅವರು ಮೇಂಟೆನೆನ್ಸ್ ಅಂತ. ಪ್ರತಿ ವಾರ ನಾವು 1 ದಿವಸ ರಜೆ ಕೊಡ್ತೀವಿ. ಆ ರಜೆಯಲ್ಲಿ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಅದರಲ್ಲಿ ಮಾಡಲ್ಲ. ಪ್ರತಿ ದಿವಸ ಬರೀ ಮಾರ್ನಿಂಗ್ 5 ಗಂಟೆಯಿಂದ 9 ಗಂಟೆ ಇಲ್ಲ 10 ಗಂಟೆವರೆಗೂ ಬ್ಯುಸಿ ಆಗಿರುತ್ತೆ ಸ್ಟೇಟ್. ಅದಾದಮೇಲೆ ಪೂರ್ತಿ ಟೈಮ್ ಫ್ರೀ.
ಅವಾಗ ಮೇಂಟೈನ್ ಮಾಡ್ಕೊಳಕ್ಕಾಗಲ್ವಾ ಇವ್ರಿಗೆ? 5 ಗಂಟೆವರೆಗೂ 4 ಗಂಟೆವರೆಗೂ ಫ್ರೀ ಆಗೇ ಇರ್ತಾರೆ. ಅಂಥ ಟೈಮಲ್ಲಿ ಮಾಡ್ಕೊಳ್ಳಿ ಅಂತ ಕೇಳಿದ್ರು ಅವ್ರು ಮಾಡ್ತಾ ಇಲ್ಲ. ದಯವಿಟ್ಟು ನಮಗೆ ಏನಾದರೂ ಒಂದು ಸಹಕಾರ ಮಾಡಿಕೊಡಿ. ಅದು ಯಾರೇ ನೋಡಲಿ, ಇಂಥ ಇಲಾಖೆಯಿಂದ ಇರಲಿ. ಫೀಸ್ ಮಾತ್ರ ತಿಂಗಳ ಮೇಂಟೆನೆನ್ಸ್ ಇಲ್ಲ ಸರಿಯಾಗಿ. ಒಂದು ಲೈಟಿಂಗ್ ಪ್ರಾಪರಾಗಿ ಅರೇಂಜ್ಮೆಂಟ್ ಇಲ್ಲ, ಮತ್ತು ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಹಾವುಗಳಿಗೆ ಹುಟ್ಟ ಆಗಿಬಿಟ್ಟಿದೆ ಅಲ್ಲಿ. ಯಾಕಂದರೆ ಚೇಂಬರಲ್ಲಿ ಸಣ್ಣ ಸಣ್ಣ ಹಾವುಗಳು ಬರ್ತಾನೇ ಇದೆ. ಯಾಕಂದರೆ ಮಕ್ಕಳು ಆಡೋ ಟೈಮಿಗೆ ಏನಾದರೂ ಎಡವಟ್ಟಾಯ್ತು ಅಂದರೆ, ಮಕ್ಕಳಿಗೆ ಏನಾದರೂ ಕಚ್ಚಿ, ಒಬ್ಬನೇ ಇನ್ಚಾರ್ಜ್ ಇರೋದ್ರಿಂದ ಎಲ್ಲಾದ್ರೂ ನಾರಾಯಣ ಸ್ವಾಮಿ ಅಂತ ಇದ್ದಾರೆ, ಅವರು ಅವ್ರ ಮೇಲೆ ತುಂಬ ಬರ್ಡನ್ ಇದೆ. ಅವ್ರಿಗೆ ಹೇಳ್ತಾರೆ ನಮ್ಮನ್ನೆಲ್ಲ ಆಚೆ ಕಳಿಸಿ ಅಂತ. ಅವ್ರು ನಮ್ಮ ಹತ್ರನೂ ಹೇಳೋಕ್ಕಾಗಲ್ಲ, ಅವ್ರ ಹತ್ರನೂ ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ನಾವು ದಬ್ಬಾಳಿಕೆನೂ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ವೆಂಕಟೇಶನ್ ಅವರು ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆಫೀಸರ್ ಮಾತಾಡಿ ಅಂತಾರೆ. ಆಫೀಸರ್ ಮಾತಾಡೋಕೆ ಹೋದರೆ ವೆಂಕಟೇಶಕ್ಕೆ ಕರೀತಾರೆ. ವೆಂಕಟೇಶ್ ಇವರಿಬ್ಬರು ಸೇರ್ಕೊಂಡು ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳಿ ನಮಗೆ ಇಷ್ಟು ತೊಂದರೆ ಕೊಡ್ತಾರೆ. ದಯವಿಟ್ಟು ನಮ್ಗೆ ಏನಾದರೂ ಸಹಕಾರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀವಿ.